ಕರ್ನಾಟಕ ರಾಜ್ಯದ ಶಿಕ್ಷಕ ಬಂಧುಗಳೇ, ಹಾಗೆಯೇ ಎಲ್ಲ ದೈಹಿಕ ಶಿಕ್ಷಣ ಬಾಂಧವರೇ, ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ವೋ ಅಂಥ ಶಾಲೆಗಳಲ್ಲಿ ಆ ದೈಹಿಕ ಶಿಕ್ಷಣದ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಈ ವರ್ಷ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಆಲ್ರೆಡಿ ಈಗ ನಮ್ಮ DSRT ವತಿಯಿಂದ ಅಂತರ್ಜಾಲದ ತರಬೇತಿ ಕಾರ್ಯಾಗಾರವನ್ನು ಕೂಡ ನಮ್ಮ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಈ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅರ್ಥಪೂರ್ಣವಾಗಿ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಆಗಬೇಕು ಅಂತಕ್ಕಂಥದ್ದು ಇಲಾಖೆಯ ಒಂದು ಉದ್ದೇಶವಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿದಿನ 4 ಗಂಟೆಯಿಂದ 5 ಗಂಟೆವರೆಗೆ ಕೂಡ ಮೈಸೂರಿನ ಪ್ರಖ್ಯಾತ ಯೋಗ ತಜ್ಞರು ಆದಂತಹ ಡಾಕ್ಟರ್ ಗಣೇಶ್ ಕುಮಾರ್ ಸರ್ ಅವರು, ನಿವೃತ್ತ ದೈಹಿಕ ಶಿಕ್ಷಣ ಪರಿವೀಕ್ಷಕರು, ಮೈಸೂರು ಜಿಲ್ಲೆ, ಇವರು ನಮಗೆ ನಿತ್ಯವೂ ಕೂಡ 1 ಗಂಟೆಗಳ ಅವಧಿ ಅಂತರ್ಜಾಲದ ಮೂಲಕವಾಗಿ ಯೂಟ್ಯೂಬ್ ಚಾನಲ್ ಮತ್ತು ಗೂಗಲ್ ಮೀಟ್ನಲ್ಲಿ ಯೋಗದ ಸಂಪೂರ್ಣ ಮಾಹಿತಿಯನ್ನು ನಮಗೆಲ್ಲ ಮುಟ್ಟಿಸ್ತಾ ಇದ್ದಾರೆ. ನಾನು ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಅಂತಾರಾಷ್ಟ್ರೀಯ ಒಂದು ಯೋಗ ದಿನಾಚರಣೆಯ ಪ್ರೋಟೋಕಾಲಕ್ಕೆ ಸಂಬಂಧಪಟ್ಟಂತೆ ಪ್ರಾಯೋಗಿಕವಾಗಿ ನಾನು ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ಯಾವ್ಯಾವ ಆಸನಗಳನ್ನು ನಾವು ಮಕ್ಕಳಿಗೆ ಶಾಲಾವಧಿನಲ್ಲಿ ಅಂದರೆ ಜೂನ್ 21 ಅದಕ್ಕಿಂತ ಪೂರ್ವಭಾವಿಯಾಗಿ 3 ದಿನಗಳ ಕಾಲ ನಾವು ಮಕ್ಕಳಿಗೆ ಯೋಗಾಭ್ಯಾಸವನ್ನು ಶಾಲಾ ಹಂತದಲ್ಲಿ ಮಾಡಿಸಿದರೆ ಸಂಪೂರ್ಣವಾಗಿ ಅದು ಬಹಳ ಸಹಾಯಕಾರಿ ಆಗುತ್ತೆ. ಆ ಮೂಲಕವಾಗಿ ನಾವುಗಳು ಮಕ್ಕಳಿಗೆ ಯೋಗಾಭ್ಯಾಸವನ್ನು ಮಾಡಿಸೋದ್ರ ಮೂಲಕ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಮಕ್ಕಳ ಸದೃಢ ಮನಸ್ಸು, ಸದೃಢ ದೇಹವನ್ನು ನಾವುಗಳು ಅಭಿವೃದ್ಧಿಗೊಳಿಸಲಿಕ್ಕೆ ಈ ಮೂಲಕವಾಗಿ ಸಾಧ್ಯತೆ ಆಗ್ತದೆ. ಇದು ಇಲಾಖೆಯ ಒಂದು ಉದ್ದೇಶವೂ ಕೂಡ ಹೌದಾಗಿದೆ. ಹಾಗಾಗಿ ಯೋಗಾಭ್ಯಾಸದಲ್ಲಿ ಪ್ರೋಟೋಕಾಲಕ್ಕೆ ತಕ್ಕಂತೆ ನಾನಿವತ್ತು ನಿಮಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ಮೊದಲನೇದಾಗಿ ನಾವುಗಳು ಪ್ರೋಟೋಕಾಲದಲ್ಲಿ ಇದ್ದಂತೆ ಪ್ರಾರ್ಥನೆ ಅಂತೇಳಿದೆ. ಆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲದಲ್ಲಿ ಮೊದಲನೇದಾಗಿ ಪ್ರಾರ್ಥನೆ. ಆ ಮಕ್ಕಳಿಗೆ ನಾವು ಪ್ರಾರ್ಥನೆಯನ್ನು ಹೇಳ್ಕೊಡುವಾಗ ನಮಸ್ಕಾರ ಮುದ್ರೆಯಲ್ಲಿ ಅವರಿಗೆ ಮನಃಶಾಂತಿಗೋಸ್ಕರ ಯೋಗದ ಕಡೆಗೆ ಮನಸ್ಸನ್ನು ಕೇಂದ್ರೀಕರಣ ಮಾಡಲಿಕ್ಕೆ ಈ ಒಂದು ಪ್ರಾರ್ಥನೆಯನ್ನು ಹೇಳ್ಕೊಡ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳನ್ನು ನಾವು ನೇರವಾಗಿ ಕುಳಿತುಕೊಂಡು ಕಣ್ಣನ್ನು ಮುಚ್ಚಿ 2 ಕೈಗಳು ಚಿನ್ಮುದ್ರದಲ್ಲಿದ್ದು ಬೆನ್ಮೂಳೆ ನೇರವಾಗಿ ಕುಳಿತುಕೊಂಡು ಮಕ್ಕಳಿಗೆ 3 ಬಾರಿ ಓಂಕಾರವನ್ನು ನಾವು ಮಕ್ಕಳಿಗೆ ಹೇಳ್ಕೊಟ್ಟಾಗ ಆ ಓಂಕಾರದ ಉಚ್ಚಾರಣೆ ಮಾಡೋದ್ರ ಮೂಲಕವಾಗಿ ಮಕ್ಕಳ ಮನಸ್ಸು ಅನ್ನುವಂಥದ್ದು ಭಾಳ ಪ್ರಶಾಂತವಾಗಿ ಆಗುತ್ತೆ. ಯೋಗದ ಕಡೆಗೆ ಮಕ್ಕಳ ಮನಸ್ಸು ಕೇಂದ್ರೀಕರಣ ಆಗುತ್ತೆ. ತಾವುಗಳೇ ಗಮನಿಸ್ತಾ ಬನ್ನಿ. ನಾನೀಗ ಓಂಕಾರವನ್ನು ಹೇಳ್ತಾ ಇದ್ದೇನೆ. ಅದೇ ಪ್ರಕಾರ ತಾವುಗಳು ನೋಡಿ ಮಕ್ಕಳಿಗೆ ಶಾಲಾವಧಿನಲ್ಲಿ ಇದನ್ನು ಕಲಿಸಿದರೆ ಅದು ಹೆಚ್ಚು ಮಕ್ಕಳಿಗೆ ಲಾಭ ಆಗುತ್ತೆ. ಈ ರೀತಿ ಆಕಾರ ಮಾಕಾರ ಮಮಕಾರಕ್ಕೆ ಹೆಚ್ಚು ಒತ್ತು ಕೊಡ್ತಾ 3 ಬಾರಿ ಓಂಕಾರವನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಈ ಓಂಕಾರ ಹೇಳುವಾಗ ಮಕ್ಕಳು ಸುಖಾಸನ, ಅರ್ಧ ಪದ್ಮಾಸನ ಅಥವಾ ವಜ್ರಾಸನ ಯಾವ ಆಸನದ ಭಂಗಿಯಲ್ಲಿ ಮಕ್ಕಳಿಗೆ ಪದ್ಮಾಸನ ಹಾಕಲಿಕ್ಕೆ ಬಂದರೂ ಕೂಡ ಆ ಭಂಗಿಯಲ್ಲಿ ನಾವು ಮಕ್ಕಳನ್ನು ನೇರವಾಗಿ ಕುಳಿತು ಓಂಕಾರವನ್ನು ಹೇಳಿಸ್ಬೇಕು. ನಂತರದಲ್ಲಿ ಪ್ರಾರ್ಥನಾ ಗೀತೆಯನ್ನು ಮಕ್ಕಳಿಗೆ ಹೇಳ್ಕೊಡೋಣ. ಮೊದಲನೇದಾಗಿ ಗುರು ಶ್ಲೋಕ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. असतो मां
ಸದ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲೇ ಪ್ರಾಂಜಲಿರಾನತೋಸ್ಮೇ. ಸರ್ವೇ ಜನಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಈ ರೀತಿ ಮಕ್ಕಳಿಗೆ ಈ ವರ್ಷದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಕೂಡ ಶಾಲಾ ಅವಧಿನಲ್ಲಿ ಮಕ್ಕಳಿಗೆ ಪೂರ್ವಭಾವಿಯಾಗಿ ಯೋಗ ತರಬೇತಿಯನ್ನು, ಅದು ಸಂಜೆ 3:30ರಿಂದ 4 ಗಂಟೆ ಅವಧಿ, ಈ ಒಂದು ಸಂಜೆ ಎಳೆ ಬಿಸಿಲಿನಲ್ಲಿ ಮಕ್ಕಳನ್ನು ಒಂದು ಕಡೆ ಮರದ ನೆರಳಿನಲ್ಲಿ ಕೂಡಿಸಿ ಭಾಳ ಧ್ಯಾನಾಸಕ್ತರಾಗಿ ಮಕ್ಕಳ ಮನಸ್ಸನ್ನು ಕೇಂದ್ರೀಕರಿಸಿ ಈ ರೀತಿ ನಾವುಗಳು ಪ್ರಾರ್ಥನಾ ಗೀತೆಯನ್ನು ಹೇಳಿಕೊಟ್ಟು ಅಂತಾರಾಷ್ಟ್ರೀಯ ಈ 10ನೇ ಯೋಗ ದಿನಾಚರಣೆಯನ್ನು ಭಾಳ ಯಶಸ್ವಿಯಾಗಿ ಗೊಳಿಸೋಣ ಅಂತ ಎಲ್ಲ ಶಿಕ್ಷಕ ಬಾಂಧವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ವಿಶೇಷವಾಗಿ ಯಾವ್ಯಾವ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾರೋ ಅವರು ಎಲ್ಲ ಮಕ್ಕಳಿಗೆ ಈ ರೀತಿ ಪ್ರಾರ್ಥನೆ, ಈಗ ಮತ್ತೆ ಪ್ರೋಟೋಕಾಲದಲ್ಲಿದ್ದಂತೆ ಅನೇಕ ಒಂದು ದೈಹಿಕ ಸರಳ ವ್ಯಾಯಾಮಗಳು, ನಿಂತು ಮಾಡುವ ಆಸನ, ಕುಳಿತು ಮಾಡುವ ಆಸನ, ಹೀಗೆ ನಾವು ಈ ಒಂದು ವಿಡಿಯೋದಲ್ಲಿ ಹಂತ ಹಂತವಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋದಲ್ಲಿ ಇದ್ದಂತೆ ಮಾಹಿತಿಯನ್ನು ನೋಡಿ ವೀಕ್ಷಣೆ ಮಾಡ್ತಾ ಮಾಹಿತಿಯನ್ನು ಪಡೆದುಕೊಳ್ಳಿ. ತಾವುಗಳು ಕೂಡ ಶಾಲಾವಧಿನಲ್ಲಿ ಮಕ್ಕಳಿಗೆ ಇದನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡಿ ಅಂತ ಎಲ್ಲ ನನ್ನ ಶಿಕ್ಷಕ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗ ಈ ರೀತಿ ಪ್ರಾರ್ಥನಾ ಗೀತೆಯನ್ನು ಹೇಳಿದ ನಂತರ 2 ಕೈಗಳನ್ನು ಉಜ್ಜಬೇಕು. ಸಂಪೂರ್ಣವಾಗಿ ಆ ಒಂದು ಶಾಖವನ್ನು ಮುಖದ ಭಾಗಕ್ಕೆ ಈ ರೀತಿ ಮಕ್ಕಳು ಸ್ಪರ್ಶನೆ ಮಾಡ್ಕೊಳ್ತಾ ಅಂಗೈಗಳನ್ನು ನೋಡ್ತಾ ನಿಧಾನವಾಗಿ ತಮ್ಮ ಕಣ್ಣುಗಳನ್ನು ತೆರೆದು ಅಂಗೈಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಹೇಳಿ. ಈ ರೀತಿ ಮಕ್ಕಳ ಮನಸ್ಥಿತಿ ಎನ್ನುವಂಥದ್ದು ಯಾವಾಗ ಓಂಕಾರ ಮತ್ತು ಪ್ರಾರ್ಥನೆಯನ್ನು ಹೇಳ್ತಾರೆ ಅಂದಾಗ ಆ ಒಂದು ಸಮಯದಿಂದ ಮಕ್ಕಳ ಮನಸ್ಸು ಯೋಗಾಭ್ಯಾಸದ ಕಡೆಗೆ ಕೇಂದ್ರೀಕರಣ ಆಗ್ತದೆ. ಆವಾಗ ನಾವು ಹೇಳಿಕೊಟ್ಟಂತಹ ಎಲ್ಲ ಮಾತುಗಳನ್ನು ಕೇಳ್ತಾರೆ. ವಿದ್ಯಾಭ್ಯಾಸದಲ್ಲಿ ಮಕ್ಕಳ ಮನಸ್ಸು ಕೇಂದ್ರೀಕರಣ ಆಗುತ್ತೆ. ತನ್ಮೂಲಕವಾಗಿ ಮಕ್ಕಳಿಗೆ ಮಾನಸಿಕ, ದೈಹಿಕ, ಭಾವನಾತ್ಮಕ ಒಳ್ಳೆಯ ಒಂದು ಮನಸ್ಥಿತಿ ಎನ್ನುವಂಥದ್ದು ಮೂಡ್ತಾ ಬರ್ತದೆ. ಇದು ಯೋಗದ ಬಹುಮುಖ್ಯ ಉದ್ದೇಶ. ಈ ರೀತಿ ನಾವು ಶಾಲಾವಧಿನಲ್ಲಿ ಮಕ್ಕಳಿಗೆ ದಿನಂಪ್ರತಿ ಕೂಡ ಬೆಳಗಿನ ಒಂದು ಪ್ರಾರ್ಥನಾವಧಿಯಲ್ಲಿ ಆಗ್ಬೋದು, ಶಾಲೆಯಲ್ಲಿ ನಾವು ತರಗತಿಯನ್ನು ತೆಗೆದುಕೊಂಡಾಗ ಆಗ್ಬೋದು, ಈ ರೀತಿ ನಾವು ಪ್ರಾರ್ಥನೆಯನ್ನು ಹೇಳ್ತಾ ಹೋಗೋದ್ರಿಂದ ಮಕ್ಕಳ ಮನಸ್ಸನ್ನುವಂಥದ್ದು ಭಾಳ ಹಗುರವಾಗ್ತದೆ, ಪ್ರಶಾಂತವಾಗ್ತದೆ, ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ, ಜ್ಞಾಪಕ ಶಕ್ತಿಯಿಂದ ಮಕ್ಕಳು ಓದುವುದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಇದು ಈ ಒಂದು ಪ್ರೋಟೋಕಾಲದ ಮೊದಲನೇ ಹಂತದಲ್ಲಿ ಪ್ರಾರ್ಥನೆ. ಈಗ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ಪಡ್ಕೊಳ್ಳೋಣ.